ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ರಾಘವೇಂದ್ರ ಸ್ವಾಮಿಗಳನ್ನ ಈಗ ಒಂದೂವರೆ ವರ್ಷದಿಂದನೂ ನಾನು ನಂಬಿದ್ದೀನಿ. ಇವರ ಪವಾಡ ಅಪಾರ. ನನಗೆ ಒಂದೂವರೆ ವರ್ಷಕ್ಕೇ ತುಂಬ ಒಳ್ಳೆಯದಾಗ್ತಾಯಿದೆ. ಹೇಗಪ್ಪ ಅಂತಂದರೆ, ಇವಾಗ ನಾನು ಈಗೊಂದು ಶನಿ ಮಹಾತ್ಮನ ದೇವಸ್ಥಾನದ್ದು ವಿಡಿಯೋ ಹಾಕಿದ್ದೀನಿ. ಅಲ್ಲಿ ಆ ಸ್ವಾಮಿ ಯಾವ ಥರ ಬಂದರು, ಯಾವ ಥರ ಅಲ್ಲಿಗೆ ಬಂದು ನೆಲೆಗೊಂಡರು ಅನ್ನೋದನ್ನು ನಾನು ವಿಡಿಯೋ ಹಾಕಿದ್ದೀನಿ. ಅಲ್ಲಿಗೆ ಹೋಗಿ ನಾನು ಬಂದ ಮೇಲೆ ನನ್ನ ಕನಸಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಮತ್ತು ಅಲ್ಲಿ ಆಚೆಗಡೆ ಇರುವಂತಹ ವರಂಡ, ಹಾಗೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅವರು ಅವ ಆಂಟಿ ಮತ್ತು ನಾವು ಮಂತ್ರಾಲಯಕ್ಕೆ ಯಾರ್ಯಾರು ಹೋಗಿದ್ದೋ ಅವರೆಲ್ಲರೂ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಮತ್ತು ಅಲ್ಲಿಗೆ ಹೋದರೆ ಅಲ್ಲಿ ರಾಯರ ಫೋಟೋನೂ ಐತೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ. ಆ ಥರ ಕನಸು ಬಂದಿತ್ತು. ಮತ್ತು ನಾನು ನೆಕ್ಸ್ಟ್ ವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿನ ಕೇಳಿದಾಗ, ನಾನು ಹೇಗೆ ನಿನ್ನ ಕನಸು ಮನಸ್ಸಲ್ಲಿ ಬಂದು ನೆಲೆಗೊಂಡಿದ್ದನೋ ಹಾಗೆ ನಿನಗೆ ಒಳ್ಳೇದು ಮಾಡ್ಕೋತೀನಿ ಅಂತ ಆ ಸ್ವಾಮಿನೂ ಹೇಳಿದ್ರು. ನಂಗೆ ತುಂಬ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ರಾಯರು ಕಾಣಿಸಿದ್ರು ಮತ್ತು ಶನಿ ಮಹಾತ್ಮ ಸ್ವಾಮಿನೂ ಕಾಣಿಸಿದ್ರು. ಮತ್ತು ಅಲ್ಲಿ ಆ ದೇವಸ್ಥಾನ, ಆ ಪ್ಲೇಸು, ಅಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇರೋ ಥರ ಪ್ರಸಾದ ಮಾಡಿಸ್ತಾ ಯಾರೋ ಪ್ರಸಾದ ಮಾಡಿಸ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ದೀವಿ. ಆ ಥರ ಕನಸು ಒಂಥರ ಪಾಸಿಟಿವ್ ಆಗಿ ಕನಸು ಬಿದ್ದಿತ್ತು. ಮತ್ತು ಈ ವಾರ ನಾನು 3 ವಾರ ತುಪ್ಪದ ದೀಪ ಹಚ್ಚು ಅಂತ ಸ್ವಾಮಿ ಹೇಳಿದ್ರಲ್ವ, ರಾಯರಿಗೆ ನಾನು ತುಪ್ಪದ ದೀಪ ಹಚ್ತೀನಿ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅವರು ನನ್ನ ಹತ್ರ ಏನು ಕೇಳ್ಕೊಂಡ್ರು ಅಂದರೆ, ನೀನು 3 ವಾರ 9 ತುಪ್ಪದ ದೀಪನ ನನಗೆ ಹಚ್ಚು ಅಂತ. ಅವರು ನನ್ನ ರಾಯರಿಗೆ ಇವರು ತುಪ್ಪದ ದೀಪ ಹಚ್ತಾರೆ, ನಾನು ಇವ್ರ ಕೈಲಿ ಹಚ್ಚಿಸ್ಕೋಬೇಕು ಅನ್ನೋ ಅದೊಂದು ಆಸೆ ಆಯ್ತೇನೋ. ಅದಕ್ಕೋಸ್ಕರ ಶನಿದೇವರು ನನಗೆ ಆ ಥರ 9 3 ವಾರ ಬಂದು ಹಚ್ಚು, 27 ಆಗುತ್ತೆ ಅಂತ ಹೇಳಿದ್ರು. ನಾನು 3ನೇ ವಾರ ತುಪ್ಪದ ದೀಪ ಹಚ್ಚಿದಾಗ ಆವಾಗ ಸ್ವಾಮಿ ಮೈ ಮೇಲೆ ಬಂದಾಗ ಹೇಳಿದ್ರು ಅವರು, ನಿನ್ನ ಮನಸ್ಸಲ್ಲಿರೋ ಯೋಚನೆ ಮತ್ತು ನಿನ್ನ ಮನಸ್ಸಲ್ಲಿರುವಂತಹ ದುಗುಡ, ಆ ಯೋಚನೆ, ಆ ಟೆನ್ಷನ್ ಅದನ್ನೆಲ್ಲನೂ ನಾನು ದೂರ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಇವಾಗ ನನಗೆ ಆವಾಗೆಲ್ಲ ಅಯ್ಯೋ ನಾನು ಈ ಥರ ಇದನ್ನು ಮಾಡಬೇಕು, ಈ ಥರ ಇದನ್ನು ಮಾಡಬೇಕು, ಈ ಥರ ಅಂದರೆ ವ್ಯವಹಾರ ಇರುತ್ತಲ್ಲ, ಅದನ್ನೆಲ್ಲ ನಾನು ಇದು ಮಾಡಬೇಕು, ಅದು ಮಾಡಬೇಕು ಅನ್ನೋ ಟೆನ್ಷನ್ ಇರೋದು. ಈಗ ಮೈಂಡು ಫ್ರೀ ಐತೆ. ನನಗೆ ಇವಾಗಲೂ ಆ ಜವಾಬ್ದಾರಿ ಅನ್ನೋದು ಐತೆ. ಆದ್ರೂ ನಂಗೆ ಮೈಂಡು ತುಂಬ ಮೈಂಡ್ ಫ್ರೀ ಆಗೈತೆ. ಹಾಗೆ ಈಗೊಂದು ನಮ್ಮೂರಲ್ಲೊಂದು ಹಬ್ಬ ಆಯಿತು, ಮಾರಮ್ಮನ ದೇವಸ್ಥಾನದ ಹಬ್ಬ. ಆ ಹಬ್ಬದ ವಿಡಿಯೋ ಹಾಕಿದ್ದೀನಿ. ಅವತ್ತೊಂದು 2-3 ದಿನ ತುಂಬ ಖುಷಿಯಾಗಿದೆ. ಎಷ್ಟು ಖುಷಿಯಾಗಿದೆ ಅಂದರೆ, ನನ್ನ ಮಗನ ಜೊತೆ ಕಾಮಿಡಿಯಾಗಿ ಮಾತಾಡಿಕೊಂಡು ಸಖತ್ ಖುಷಿಯಾಗಿದೆ. ಹಾಗೆ ನನ್ನ ಮಗನ ಜೊತೆ ಎಳ್ನೀರಿಗೆ ಹೋಗ್ತಾರಲ್ಲ, ಅವ್ರ ಜೊತೆನೂ ಆ ಫ್ರೆಂಡ್ ಜೊತೆನೂ ಚಿಕ್ಕ ಹುಡುಗರು ಅವ್ರ ಜೊತೆನೂ ನಾನು ಮಾತಾಡಿಕೊಂಡು ಸಖತ್ತು ಖುಷಿಯಾಗಿದ್ದೆ. ಹಾಗೆ ನನ್ನ ಮಗನ ಜೊತೆ ಒಂದು ಫೋನಲ್ಲಿ ಮಾತಾಡಿದ್ನಲ್ಲ, ಇದು ನಮ್ಮ ಮನೆ ದೇವರು ಫೋಟೋ, ಮಧ್ಯೆ ಒಂದು ನಮ್ಮ ಮನೆ ದೇವ್ರ ಫೋಟೋ ಹಾಕಿದ್ದೀನಿ. ನನ್ನ ಮಗನ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ಅದು ಆಡಿಯೋ ಕ್ಲಿಪ್ ಶಾರ್ಟ್ಸಲ್ಲೇನೋ ಹಾಕಿದ್ದೀನಿ. ಅಂದರೆ ಅದು ಸಡನ್ನಾಗಿ ನಾವು ಮಾತಾಡಿದ್ದು. ಅದು ನಾನು ಮೊಬೈಲಲ್ಲಿ ಆಡಿಯೋ ಯಾವಾಗಲೂ ಇರುತ್ತೆ, ಅದು ನಿನ್ಸ್ಕೊಂಡಿದ್ದೀನಿ. ಅದು ನಾನು ಸಡನ್ನಾಗಿ ಮಾತಾಡಿದ್ದು. ನಾನು ಆಡಿಯೋ ನಿನ್ಸ್ಕೊಂಡಿಲ್ಲ ಅಂದಿದ್ರೆ ಅದು ನನ್ನ ಆಡಿಯೋ ಕ್ಲಿಪ್ ಹಾಕೋಕ್ಕೆ ಆಯ್ತಿರಲಿಲ್ಲ. ನನಗೆ ಯಾರೇ ಫೋನ್ ಮಾಡಲಿ, ಏನೇ ಫೋನ್ ಮಾಡಿದ್ರು, ನನಗೆ ಆಡಿಯೋ ನಿನ್ಸ್ಕೊಂಡಿದ್ದೀನಿ. ನನಗೆ ಬೇಡ್ದೇ ಇರುವಂತಹ ಆಡಿಯೋನ ನಾನು ಅದು ಡಿಲೀಟ್ ಮಾಡ್ತೀನಿ. ಹಾಗಾಗಿ ನಾವು ಸಡನ್ನಾಗಿ ಮಾತಾಡಿದ್ದು. ಅದು ಎಲ್ಲಿದ್ದೀಯಪ್ಪ ಅಂತ ನಾನು ಕೇಳಿದಾಗ ನನ್ನ ಮಗ ಹೇಳಿದ್ದು, ನಾನು ದುಬೈಲಿದ್ದೀನಿ ಈಗ, ದುಬೈಲಿದ್ದು ಅಂಟಾರ್ಟಿಕಾ, ಪಾಕಿಸ್ತಾನ, ಜಪಾನು ಇದಕ್ಕೆಲ್ಲ ಹೋಗಿ ಲಾಸ್ಟು ಪಾಕಿಸ್ತಾನಕ್ಕೆ ಬಂದು ಆಮೇಲೆ ಬರ್ತೀನಿ ಅಮ್ಮ ಅಂತ ಹೇಳಿದಾಗ, ನಾನು ಅದನ್ನು ಸಡನ್ನಾಗಿ ಮಾತಾಡಿದ್ದು ಕಾಮಿಡಿಯಾಗಿ. ಅದನ್ನು ನಾನು ಶಾರ್ಟ್ಸಲ್ಲಿ ಆಡಿಯೋ ಕ್ಲಿಪ್ ಹಾಕಿದ್ದೀನಿ. ನೋಡಿ, ಚೆನ್ನಾಗೈತೆ ಅದು ಕಾಮಿಡಿ. ಈ ಥರ ನಾನು ಇತ್ತೀಚೆಗೆ ಅಂದರೆ
ಅಂದರೆ ರಾಯರು ಯಾವ್ಯಾವ ದಾರಿಲಿ ಹೋಗಬೇಕು, ಈ ದಾರಿಲಿ ಹೋದರೆ ಒಳ್ಳೆಯದು, ಈ ದಾರಿಲಿ ಹೋದರೆ ಒಳ್ಳೆಯದು ಅಂತ ನಮಗೆ ಯಾರ ರೂಪದಲ್ಲಾದರೂ ರಾಯರು ನಮಗೆ ದಾರಿ ತೋರಿಸ್ತಾ ಇರ್ತಾರೆ. ಈಗ ಶನಿದೇವ್ರಿಗೆ ಹೋಗಿ ಬಂದ ಮೇಲೆ ನಿಜವಾಗ್ಲೂ ಅಲ್ಲಿ ಸ್ವಾಮಿ ಮೈದುಂಬಿ ಹೇಳಿದ ಮೇಲೆ ನಿಜವಾಗ್ಲೂ ನನಗೆ ಮನಸ್ಸು ಒಂಥರ ನಿರಾಳವಾಗಿ ಖುಷಿಯಾಗೈತೆ, ಜವಾಬ್ದಾರಿ ಐತೆ, ಇಲ್ಲ ಅಂತ ಹೇಳಲ್ಲ. ನಾನು ಇನ್ನೂ ಏನೇನೋ ಅಲ್ಲಿ ನಮ್ಮ ಯಜಮಾನ್ರ ಮನೇಲೂ ಇನ್ನೂ ಇದೆಲ್ಲ ಮಾಡಬೇಕು. ಇಲ್ಲೂ ಸುಮಾರು ಟೆನ್ಷನ್ಗಳೈತೆ. ನಮ್ಮ ಮನೆ ಹೋಮ್ ಟೂರ್ ನೋಡಿದ್ದೀರಲ್ವ, ನಮ್ಮ ಮನೆಯೆಲ್ಲ ಯಾವ ಥರ ಐತೆ ಅದು ಮನೆಯೆಲ್ಲ ಇದು ಮಾಡಿಸ್ಬೇಕು. ಆದರೆ ಏನಪ್ಪ ಅಂದರೆ ಆ ಟೆನ್ಷನ್ನು ನನಗೆ ಯಾವಾಗಲೂ ಇರೋದು. ಈಗ ಆ ಥರ ಇಲ್ಲ, ಸ್ವಲ್ಪ ಕಮ್ಮಿಯಾಗೈತೆ. ಓಕೆ ಫ್ರೆಂಡ್ಸ್, ನೆನ್ನೆ ನನ್ನ ಮಗ ನೈಟ್ ಊಟ ಮಾಡ್ದೇ ಮುನ್ಸ್ಕೊಂಡು ಮಲ್ಕೊಂಬಿಟ್ಟಿದ್ದ. ಎಷ್ಟು ಎಬ್ರಿಸಿದ್ರು ಎದ್ದೊಳ್ತಾನೇ ಇರಲಿಲ್ಲ ಫ್ರೆಂಡ್ಸ್. ಓಕೆ, ಮತ್ತು ಶಿವಮೊಗ್ಗದಲ್ಲಿರುವಂತಹ ರಾಯರ ಭಕ್ತರಿಗೆ ರಾಯರು ಒಬ್ಬ ತಾತಪ್ಪನ ರೂಪದಲ್ಲಿ ಹೋಗಿ ಅವರಿಗೆ ನನ್ನ ಫೋನ್ ನಂಬರ್ ಕೊಟ್ಟಿದ್ದು, ಇವರಿಗೆ ನೀವು ಸಹಾಯ ಮಾಡಿ ಅಂತೇಳ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ದರು. ಇದನ್ನು ನಾನು ಆಡಿಯೋ ಕ್ಲಿಪ್ ಮುಖಾಂತರ ಅವ್ರ ವಾಯ್ಸ್ನ ನಾನು ಹಾಕಿದ್ದೀನಿ, ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ನನ್ನ ಫಾಲೋವರ್ಸ್ ಆದರೆ ನೋಡಿರ್ತೀರ. ಯಾರೆಲ್ಲ ನನ್ನ ಫಾಲೋವರ್ಸ್ ಆಗಿಲ್ಲ, ನಂಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನನ್ನ ವೀಡಿಯೋ ಎಲ್ಲ ನೋಡ್ಬೋದು. ರಾಯರ ಮಹಿಮೆ ಯಾವ ಥರ ಐತೆ ಅನ್ನೋದನ್ನು ನೀವು ನೋಡಿ, ಮತ್ತು ರಾಯರಿಗೆ ನೀವು ಭಕ್ತರಾಗಿದ್ದರೆ ನಿಮಗೆ ಏನೇ ಕಷ್ಟ ಇದ್ರೂ ಅದು ಹೋಗುತ್ತೆ. ಹಾಗೆ ಮಾಟ್ಲಾ ಕೋಟ್ಲಾ ಈ ಪೀಡೆ ಪಿಶಾಚಿ ಈ ಥರದ್ದೆಲ್ಲ ತಟ್ಟಲ್ಲ. ಯಾವುದೇ ಗ್ರಹಗತಿ ಇದ್ರೂ ಅದು ತಟ್ಟಲ್ಲ. ನೋಡಿ, ಇದು ನನ್ನ ಮಗ ನೈಟು ಊಟನೇ ಮಾಡಿಲ್ಲ. ಇವಾಗ ಬೆಳಗ್ಗೆ 8:30 ಆದರೂ ಈ ಥರ ಮಲಗಿದ್ದಾನೆ. ಎಬ್ಬಿಸಿದ್ರು ಎದ್ದೊಳ್ತಾನೆ ಇಲ್ಲ. ನಾನು ಮಲ್ಕೊಳ್ಳಿ ಎಂದ್ಬಿಟ್ಟು ಸುಮ್ಮನೆ ಆದೆ. ಹಾಗೆ ಪಾತ್ರೆ ಎಲ್ಲ ಅಡುಗೆ ಆಯಿತು. ಪುಳಿಯೋಗರೆ ಮಾಡಿದ್ದೀನಿ. ಪುಳಿಯೋಗರೆ ನನ್ನ ಮಗನಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಪುಳಿಯೋಗರೆ ಮಾಡಿದ್ದೀನಿ. ಪಾತ್ರೆ ಆಚೆ ಹಾಕಿದ್ದೀನಿ. ಪಾತ್ರೆ ತೊಳಿಬೇಕು. ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅಮ್ಮರಿಗೂ ಟೀ ಕೊಟ್ಬಿಟ್ಟು, ನೋಡಿ ಕಪ್ಪು ಕೋಳಿ, ಫುಲ್ ಕಪ್ಪು ಕೋಳಿ ಯಾವ ಥರ ಮೋರಿಲ್ ಮೀಯ್ತಾ ಇದ್ದಾವೆ ಅಂತ. ಹಾಗೆ ತಿಂಡಿಗೆ ಪುಳಿಯೋಗರೆ ಮಾಡಿಬಿಟ್ಟು ಈಗ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ನನ್ನ ಮಗನ ಸ್ವಲ್ಪ ಎದ್ದೊಳಿಸ್ದೆ, ಅವನು ಎದ್ದೊಳ್ಳಲಿಲ್ಲ. ಹಾಗೆ ಪಾತ್ರೆ ಎಲ್ಲ ಆಚೆ ಹಾಕಿದ್ದೀನಿ. ಇನ್ನೇನು ಆಡುಗಳಿಗೆ ಈಗ ಹಿಂದೆಗಡೆಗೆ ಹೋಗ್ತಾ ಇದ್ದೀನಿ. ಆಡುಗಳಿಗೆ ಸ್ವಲ್ಪ ಮೇವು ಹಾಕಬೇಕು. ನೋಡ್ತೀನಿ ಅವು ಏನು ಮಾಡ್ತಾ ಇದ್ದಾವೆ. ಎಲ್ಲ ಅವು ನಿದ್ದೆ ಮಾಡ್ತಾಯಿದ್ರೆ ಅವಕ್ಕೂ ಮೇವು ಹಾಕಲ್ಲ. ಬನ್ನಿ ಹಿಂದೆಗಡೆಗೆ ಹೋಗೋಣ. ಹಿಂದೆಗಡೆಗೆ ಹೋಗ್ಬಿಟ್ಟೆ ಅವು ಮಲಗಿದ್ದಾವೆ. ಮೇವು ಆಮೇಲೆ ಹಾಕಿದ್ರಾಗುತ್ತೆ ಅಂದ್ಬಿಟ್ಟು ವಾಪಸ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗಲೇ ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮೇವು ಹಾಕಿದ್ರಾಗುತ್ತೆ ಅಂದ್ಬಿಟ್ಟು ವಾಪಸ್ ಬಂದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು 1-2 ಸೀರೆ ಇತ್ತು ನಾನು ನಂದೊಂದು ಜೊತೆ ನೈಟಿ ಇತ್ತು ಅಷ್ಟೇ. ಅಮ್ಮ ಎಲ್ಲ ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದು ಇದು ಗ್ರೀನ್ ಸೀರೆ, ಮತ್ತು ಅದು ಡೈಲಿ ಯೂಸ್ಗೆ ಹಾಕಿದ ಸೀರೆ. ಅದೊಂದು ಜೊತೆನ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಅದೊಂದು ಜೊತೆ ವಾಶ್ ಮಾಡಿದೆ. ಆಮೇಲೆ ನಮ್ಮ ನಾಯಿಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳಿತಿದೆ ಅಲ್ವಾ, ಸ್ವಲ್ಪ ಅನ್ನ ಇತ್ತು, ನೈಟದು ಉಪ್ಸಾರಿತ್ತು. ಅನ್ನನೂ ಉಪ್ಸಾರನ್ನೂ ಕಲಸಿ ಅದಕ್ಕೆ ಹಾಕ್ದೆ. ಅದು ಹೊಟ್ಟೆ ತುಂಬ ತಿಂದ್ಬಿಟ್ಟು ಗಾಡಿ ಕೆಳಗಡೆಗೆ ಹೋಗಿ ನಿದ್ದೆ ಮಾಡ್ತಾ ಇದೆ. ನೋಡಿ, ಗಾಡಿ ಕೆಳಗಡೆ ಎಳ್ನೀರು ಟೆಂಪೋ ಕೆಳಗಡೆ ಹೋಗ್ಬಿಟ್ಟು ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ. ಆಮೇಲೆ ಇದು ನಮ್ಮ ಚಿಕ್ಕಮ್ಮನ ಮಗನ ಕಾರ್ ಐತೆ, ಅವನು ಇನ್ನೂ ಬಿಸಿಲು ಹೊಡಿತಾ ಇದ್ರೂ ಅವನು ತಗೊಂಡೋಗಿ ನೆರಳಲ್ಲಿ ನಿಲ್ಲಿಸಲಿಲ್ಲ. ಇನ್ನು ನನ್ನ ಮಗ ಅಂತೂ ಎದ್ದೊಳ್ಳಲಿಲ್ಲ. ಅವನು ಟೆಂಪೋ ತಗೊಂಡೋಗಿ ನೆರಳಲ್ಲಿ ನಿಲ್ಲಿಸಲಿಲ್ಲ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.